ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಈ ವ್ಲಾಗಿನ ವಿಶೇಷತೆ ಏನಪ್ಪ ಅಂತಂದರೆ ತಡ ಮಾಡೋದು ಬೇಡ, ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಇದೊಂದು ಕ್ಯೂಟ್ ಆ್ಯಂಡ್ ಶಾರ್ಟ್ ಆಗಿ ನನ್ನ ಹತ್ರ ಇರೋ ಬ್ಯಾಗ್ಸ್ ಕಲೆಕ್ಷನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಬಂದಿದ್ದೀನಿ. ಸೊ ನಾನೇನು ಅಷ್ಟೊಂದು ಬ್ಯಾಗ್ಸ್ ಕಲೆಕ್ಷನ್ಸ್ ಮಾಡಿಲ್ಲ. ಇತ್ತೀಚೆಗೆ ಒಂದು 2 ಇಯರ್ಸ್ 6 ಮಂತ್ಸಿಂದನೇ ನಾನು ಪರ್ಚೇಸ್ ಮಾಡ್ತಿರೋದು. ಅಂದರೆ ಎಲ್ಲಾದರೂ ಹೋದಾಗ ಯಾವುದಾದ್ರೂ ಒಂದು ಬ್ಯಾಗು ತಟ್ಟಂತ ನನ್ನ ಕಣ್ಣಿಗೆ ನೋಡಿ ಅಟ್ರಾಕ್ಟ್ ಆಯಿತು ಅಂದರೆ ತೊಗೊಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ತೊಗೊತಿದ್ದೀನಿ. ಸೊ ನಾನು ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಪರ್ಚೇಸ್ ಮಾಡಿದ ಬ್ಯಾಗ್ ಅಂದರೆ ದಿಸ್ ಒನ್. ಈ ಬ್ಯಾಗ್ನ ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ನನಗೆ ಅಂತ ನಾನು ಪರ್ಸ್ನಲಾಗಿ ಫಸ್ಟ್ ಪರ್ಚೇಸ್ ಮಾಡಿದ ಬ್ಯಾಗ್ ಇದು. ಇದು ಯಾವಾಗ ಅಂದರೆ ಐ ಥಿಂಕ್ ಗ್ರ್ಯಾಜುಯೇಷನ್ ಮುಗಿಸಿ 2023 ನಾವು ಮುಗಿಸಿದ್ದು. 2024 ಕೂಪರ್ಗೆ ಅಂತ ಒಂದು ಕಂಪ್ನಿಲಿ ಜಾಯ್ನ್ ಆಗಿದ್ದು ಇಲ್ಲಿ ಭಾರತೀಯ ಸಿಟಿಲಿ. ಸೊ ಅವಾಗ ಪರ್ಚೇಸ್ ಮಾಡಿದಂಥ ಬ್ಯಾಗ್ ನಾನಿದು. ಇದೊಂದು ಚೂರು ದೊಡ್ಡದಾಗೆ ಪರ್ಚೇಸ್ ಮಾಡಿದೆ. ಏನಕ್ಕಂದರೆ ನೈಟ್ ಶಿಫ್ಟ್ ಆಗಿತ್ತಲ್ವ ಅದು. ಸೊ ಊಟಕ್ಕಾಗಿರ್ಬೋದು, ವಾಟರ್ ಬಾಟಲ್ಗಾಗಿರ್ಬೋದು, ಸ್ವಲ್ಪ ಎಸೆನ್ಷಿಯಲ್ ಥಿಂಗ್ಸ್ನ ಇಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಈ ಬ್ಯಾಗ್ನ ಕ್ಯೂಟಾಗಿ ಒಂಥರ ಇದೇನಂತಾರೆ, ಒಂಥರ ಇದ್ರ ಟರ್ಮಾಯಿಲ್ ಪಿಂಕ್ ಅಂತಾರೆ ಈ ಕಲರು, ಆ ಥರ ಪಿಂಕ್. ಇದು ಒಂಥರ ಇಷ್ಟ ನನಗೆ ಕಲರ್ ಇದು. ಅಂದರೆ ನೀವೆಲ್ಲ ಔಟ್ಫಿಟ್ಸ್ ಮೇಲೂ ಹಾಕ್ಕೊಬೋದು, ಟ್ರೆಡಿಷ್ನಲ್ ವೇರ್ ಆಗಿರ್ಬೋದು, ವೆಸ್ಟರ್ನ್ ವೇರ್ಸ್ ಆಗಿರ್ಬೋದು, ಇಷ್ಟಪಟ್ಟು ತೊಗೊಂಡಿರೋದು. ಸೊ ಇದೊಂಥರ ಮೆಮೊರಿನೇ, ಫಸ್ಟ್ ಟೈಮ್ ನನಗೆ ಪರ್ಚೇಸ್ ಮಾಡಿದ್ದಂಥ ಬ್ಯಾಗು. ಸೊ ಇದಾದಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದು ಇದು ಒಂಥರ ಚಿಕ್ಕದಾಗಿದೆ, ಕ್ಯೂಟಾಗಿದೆ. ಇದು ನಾನು ರೀಸೆಂಟಾಗಿ ಫ್ರೆಂಡ್ಸ್ ಜೊತೆ ಇದಕ್ಕೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ ಕೇಳಿ ನನ್ನ ಸ್ಟೋರಿ. ಇದನ್ನು ಪರ್ಚೇಸ್ ಮಾಡೋಕ್ಕೆ ಕಾರಣ ಏನಂದರೆ ಇದರೊಳಗಡೆ ಕ್ಯಾಶ್ ಗಿಶ್ ಏನಾದರೂ ಇಡೋಕ್ಕೆ, ಅಥವಾ ಏನಾದರೂ ಟಿಶ್ಯೂಸು, ಅಥವಾ ಏನಾದರೂ ಲೈಟಾಗಿ ಮಾಯ್ಶ್ಚರೈಸರು, ಕ್ರೀಮು ಏನಾದರೂ ಇರೋಡೆ ಪಟ್ಟಂತ ಇಡ್ಬೋದು ಅಂದ್ಬಿಟ್ಟು ಈ ಥರ ಬ್ರೌನ್ ಕಲರಲ್ಲಿದೆ. 2 ಜಿಪ್ಸ್ ಇದೆ ಅಷ್ಟೇ. ಇದು ಕೆಳಗಡೆ ಒಂದು ಜಿಪ್ ಇದೆ, ಇಲ್ಲಿ ಮೇಲೆ ಒಂದು ಜಿಪ್ ಇದೆ ಈ ಥರ. ಇದರಲ್ಲಿ ಒಂದು ಗಾಗಲ್ಸ್ ಇಟ್ಟಿದ್ದೀನಿ. ಏನೋ ಒಂದೊಂದ್ರೊಳಗಡೆ ಒಂದೊಂದು ಏನೇನೋ ಇಟ್ಟಿರ್ತೀನಿ ಗೈಸ್, ಹಾಗೆ ನೋಡ್ತಾ ಇರಿ. ಇದು ಅಷ್ಟೇ. ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು. ಆ್ಯಕ್ಚುಲಿ ಕನ್ನಡಕಕ್ಕೆ ಸಿಕ್ಕಾಪಟ್ಟೆ ಕೊಟ್ಟೆ ನಾನು. ರೇಟ್ ಹೇಳ್ಬಿಟ್ರೆ ಅಷ್ಟೇ ಭಯ ಬಿದ್ದೋಗ್ತೀರಾ, ಅಷ್ಟು ಕೊಟ್ಟಿದ್ದೀನಿ. 2500 ಕೊಟ್ಟಿದ್ದೀನಿ ಗೈಸ್ ಈ ಕನ್ನಡಕಕ್ಕೆ. ನನ್ನ ಪ್ರಕಾರ 2500 ಕನ್ನಡಕಕ್ಕೆ ಹಾಕೋದು ದೇವರಣೆಗೂ ವೇಸ್ಟೇ, ಬಟ್ ಆದರೂ ಕೊಟ್ಟು ತೊಗೊಂಡಿದ್ದೀನಿ. ಟ್ರಿಪ್ಗೆ ಒಂದು ಬ್ಲ್ಯಾಕ್ ಔಟ್ಫಿಟ್ ಇತ್ತು, ಬೂಟ್ಸ್ ಔಟ್ಫಿಟ್ಟು, ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಲೇಡಿ ಸಿಂಗಮ್ ಥರ ಇಲ್ವಾ ಈ ಕನ್ನಡಕ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒಂಥರ ಒಂದೇ ಸರಿ ಹಾಕಿರೋದು ನಾನು, ಬಟ್ ಆಮೇಲೆ ಎಲ್ಲೋ ಮೂಮೆಂಟ್ ಬಂದಿಲ್ಲ ಹಾಕೋಕ್ಕೆ. ಸಖತ್ತಾಗಿದೆಯಲ್ವ, ಮಸ್ತಾಗಿ ವೆಸ್ಟರ್ನ್ ಔಟ್ಫಿಟ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಬ್ಲ್ಯಾಕ್ ಮೇಲೆ ಬ್ಲ್ಯಾಕ್ ಸಖತ್ತಾಗಿ ಕಾಣಿಸ್ತಿದೆ. ಸೊ ಇದೊಂದು ಕನ್ನಡಕ ತೊಗೊಂಡೆ. ಯಾಕೋ ಇದಾಮೇಲೆ ಕನ್ನಡಕದ ಬ್ಲಾಗ್ ಆಗಿಬಿಡುತ್ತೆ, ಬೇಡ. ಸೊ ಕನ್ನಡಕ ರಿಮೂವ್ ಮಾಡಿಬಿಡೋಣ. ನಾನು ಬ್ಯಾಗ್ಸ್ ಕಲೆಕ್ಷನ್ಸ್ ತೋರಿಸಿರೋದು. ಸ್ಪೆಕ್ಟೇಕಲ್ಸು ಅಷ್ಟೇ ಗೈ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಇತ್ತೀಚೆಗೆ. ವೆಸ್ಟರ್ನ್ ಔಟ್ಫಿಟ್ಸು ಅದು ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಒಂದು ಅದರಲ್ಲಿ. ಇನ್ನೂ ಒಂದು 4-5 ಹೆವಿ ಕಾಸ್ಟ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಸ್ಪೆಕ್ಟೇಕಲ್ಸ್ ಮೇಲೆ. ದಯವಿಟ್ಟು ಯಾರು ಆ ಥರ ಸ್ಪೆಕ್ಟೇಕಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ, ನಾನು ಅದನ್ನೇ ಮಾಡ್ತೀನಿ ಗೈಸ್. ಸೊ ಇದು ಒಂದು ಸೆಕೆಂಡ್ ಕ್ಯೂಟ್ ಒನ್ ಈ ಥರದೊಂದು ತೊಗೊಂಡೆ. ನೆಕ್ಸ್ಟು ಅದಾದ್ಮೇಲೆ ಇದೇ ಹೇಳಲೇಬೇಕು, ಇದು ಟೆಡಿ ಬೇರ್ ಇರೋಂಥದ್ದು. ಇದು ಎಲ್ಲ ಬ್ಯಾಗ್ಸು ಒಂದೊಂದು ಮೆಮೊರಿ ಇದೆ ಗೈಸ್ ನನಗೆ. ಅಂದರೆ ಇದು ನಾನು ಫ್ರೆಂಡ್ಸ್ ಜೊತೆ ಇದು ಒಂದು ಟೆಂಪಲ್ಗೆ ಹೋಗ್ತಿದ್ವಿ, ಕಂಬಳಿಪುರಕ್ಕೆ ಹೋಗ್ತಿದ್ವಿ. ಅಲ್ಲಿ ತೇಜು ಅಂತ ನನ್ನ ಫ್ರೆಂಡ್ಸು, ಅವ್ರ ಜೊತೆ ಹೋಗೋವಾಗ ಅಲ್ಲೇ ರೋಡ್ ಸೈಡಲ್ಲಿ ಮಾರ್ತಾಯಿದ್ರು ಈ ಬ್ಯಾಗ್ನ. ಆ್ಯಕ್ಚುಲಿ ಬ್ಯಾಗ್ ನನಗೆ ಡಿಸೈನ್ ಒಂಥರ ಯುನೀಕ್ ಅನಿಸ್ತು. ಈ ಥರ ಕ್ಯಾರಿ ಲಿಫ್ಟ್ ಇದೆ, ಮುಂದೆ ಒಂಥರ ಇದೆ, ಹಿಂದೆ ಒಂಥರ ಇದೆ. ಈ ಬ್ಯಾಗಲ್ಲಿ ಟೆಡಿ ಬೇರ್ ಇತ್ತಲ್ವ, ಟೆಡಿ ಬೇರ್ ನೋಡಿಬಿಟ್ಟೆ ನನಗೆ ತೊಗೊಬೇಕು ಅನಿಸ್ತು. ಅಂದರೆ ಟೆಡಿ ಬೇರ್ ಒಂಥರ ಕ್ಯೂಟಾಗಿದೆ, ವೈಟ್ ಕಲರ್ ಡಾಲ್ ರೂಪದಲ್ಲಿ. ಸೊ ಈ ಟೆಡಿ ಬೇರ್ನ ನೋಡಿನೇ ನನಗೆ ಈ ಬ್ಯಾಗ್ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಟೆಡೀಸ್ ಅಂದರೆ, ಅದಕ್ಕೋಸ್ಕರ ಈ ಬ್ಯಾಗ್ನ ಪರ್ಚೇಸ್ ಮಾಡಿದ್ದು. ಇದನ್ನು ನಾನು ನಿಜವಾಗೂ ಹೇಳಬೇಕಂದ್ರೆ ಪರ್ಚೇಸ್ ಮಾಡಿದ್ಮೇಲೆ ಒಂದೇ ಒಂದು ಸಲ ಎಲ್ಲಿಗೋ ಹಾಕ್ಕೊಂಡು ಹೋಗಿದ್ದೀನಿ ಅಷ್ಟೇ. ಇನ್ನೆಲ್ಲಿಗೂ ಟ್ರಸ್ಟ್ ಮೀ, ನಾನು ಎಲ್ಲೂ ಹಾಕ್ಕೊಂಡು ಹೋಗಿಲ್ಲ ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತೀನಿ, ಬಟ್ ಮೈಂಡಲ್ಲಿ ಅಂದ್ಕೊಳ್ಳಿಲ್ಲೂ ಹಾಕ್ಕೊಂಡು ಹೋಗಲ್ಲ ನಾನು. ಸೊ ಅದು 3rd ಬ್ಯಾಗ್ ಕಲೆಕ್ಷನ್ನು. ನೆಕ್ಸ್ಟು ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟವಾದಂತಹ ಬ್ಯಾಗು, ಕ್ರಿಶ್ಚಿಯನ್ ಡಿಯೋರ್ದು. ಸೊ ಇದು ನಾನು ಪರ್ಚೇಸ್ ಮಾಡಿದ್ದಂತ ಅಲ್ಲ, ಇದು ರಿಲೇಷನಲ್ಲಿ ಒಬ್ಬರು ಗಿಫ್ಟ್ ಮಾಡಿದ್ದು ಈ ಬ್ಯಾಗ್ನ. ನನಗೆ ಫಸ್ಟ್ ಟೈಮ್ ಬ್ಯಾಗ್ಸಲ್ಲಿ ಗಿಫ್ಟ್ ಮಾಡಿದ್ದು ಅಂದರೆ ಈ ಬ್ಯಾಗ್ನೇ, ಕ್ರಿಶ್ಚಿಯನ್ ಡಿಯೋರ್. ಇದು ಜಯಣ್ಣ ಗಿಫ್ಟ್ ಮಾಡಿದ್ದು.
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಈ ವರ್ಷ ಕೇರಳ ಟ್ರಿಪ್ ಹೋಗಿದ್ರೆ ಅದ್ರ ಹಿಂದಿನ ವರ್ಷ ಎಲ್ಲಿ ನಾನು ಉಡುಪಿ ಸೈಡೆಲ್ಲ ಟ್ರಾವೆಲ್ ಮಾಡ್ತಿದ್ನಲ್ವ, ಸೊ ಆ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಅವ್ರು ಗಿಫ್ಟ್ ಮಾಡಿದಂಥ ಬ್ಯಾಗ್ ಇದು. ಡ್ರೆಸ್ಸಸ್ಗಾಗಲಿ ಇದಕ್ಕಾಗಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವ್ರು ಗಿಫ್ಟ್ ಮಾಡಿದ್ದು. ಸೊ ಇದು ಅಷ್ಟು ಕ್ಯೂಟ್, ಒಂದು ತುಂಬ ಚಿಕ್ಕದಾಗಿದೆ. ಈ ಥರನೂ ಇದೆ, ಲೈಕ್ ಬ್ಲ್ಯಾಕ್ ಡ್ರೆಸ್ ಅಲ್ವಾ ಗೈಸ್, ಅದಕ್ಕೆ ಹಾಕೊಂಡು ತೋರಿಸ್ತೀನಿ. ಈ ಥರ ಹಾಕೊಬೋದು ನೋಡಿ, ಈ ಥರ ಸೈಡ್ ವೈಸ್ ಹಿಂಗೆ ಹಾಕೊಂಡು ಹೋಗ್ಬೋದು. ಈ ಥರ ಹಾಕೊಂಡು ಹೋಗ್ಬೋದು. ಚೆನ್ನಾಗಿದೆ ಬ್ಯಾಗು, ಕ್ರಿಶ್ಚಿಯನ್ ಡಿಯೋರ್ದು. ಒಂಥರ ಬ್ಲ್ಯಾಕ್ ಆದರೆ ಏನು ಗೊತ್ತಾ ಬೆನಿಫಿಟ್ಸು ಬ್ಯಾಗ್ಸಲ್ಲಿ, ಯಾವಾಗೂ ನಾವು ಯಾವುದೇ ಔಟ್ಫಿಟ್ಸಿಗೆ ಸ್ಟೈಲ್ ಮಾಡ್ಕೊಬೋದು, ಹಾಕ್ಕೊಬೋದು. ಪ್ಲಸ್ ಒಂದು ನಮ್ಮ ಔಟ್ಫಿಟ್ಸಿಗೆ ಅದೊಂದು ಬೇರೆಯೇ ವೈಬ್ ಮತ್ತು ಲುಕ್ನ ಕೊಡುತ್ತೆ. ಸೊ ಇದೇನಿಲ್ಲ, ಕ್ಲಚ್ ಟೈಪು ಇದು. ಈ ಥರ ನೋಡಿ, ಒಳಗಡೆ ಏನೋ ಇಟ್ಟಿದ್ದೀನಿ, ಏನಿದು ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್. ಅವತ್ತು ಅದು ಹೊಸ ಮಾಲ್ ಯಾವುದು ಓಪನ್ ಆಗ್ತಿತ್ತು, ಅವತ್ತು ಈ ಬ್ಯಾಗ್ ಹಾಕ್ಕೊಂಡೋಗಿದೆ ಅನಿಸುತ್ತೆ. ಅವ್ರು ಏನೇನು ಕೊಡ್ತಾರೆ ಅದೆಲ್ಲ ಇದರೊಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಅಂದರೆ ಈ ಬ್ಯಾಗ್ನ ತುಂಬ ಸರಿ ಯೂಸ್ ಮಾಡಿದ್ದೀನಿ. ಏನಕ್ಕೆ ನಾನು ಈಚೆ ಹೋದಾಗ ಜಾಸ್ತಿ ವೆಸ್ಟರ್ನ್ ಔಟ್ಫಿಟ್ಸೇ ಪ್ರಿಫರ್ ಮಾಡೋದು ಟ್ರೆಡಿಷ್ನಲ್ಗಿಂತ. ಟ್ರೆಡಿಷ್ನಲ್ ಸ್ವಲ್ಪ ಟೆಂಪಲ್ಸು, ಎಲ್ಲಾದರೂ ಫ್ಯಾಮಿಲಿ ಸೈಡ್ ಫಂಕ್ಷನ್ಸ್ ಇದ್ದರೆ ಮಾತ್ರ ಟ್ರೆಡಿಷ್ನಲು, ಇಲ್ಲಾಂದರೆ ಪಕ್ಕಾ ವೆಸ್ಟರ್ನು ದೇಸಿ ಥರ ಹೋಗೋದು. ಸೊ ಅವಾಗೆಲ್ಲ ಜಾಸ್ತಿ ಬ್ಲ್ಯಾಕ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಈ ಬ್ಯಾಗೆ ಕ್ಯಾರಿ ಮಾಡಿದ್ದೀನಿ. ಜಯಣ್ಣ ಕೊಟ್ಟಿರೋದು. ಇದು ಕೂಡ ಒಂದು ರೀತಿ ಒಳ್ಳೆ ಮೆಮೊರಿ ನನಗೆ. ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಬ್ಯಾಗು ಕಲೆಕ್ಟ್ ಮಾಡಿರೋದಂದರೆ ಇದು ಒಂಥರ ರೀಸೆಂಟ್ ಕಲೆಕ್ಷನ್ಸೇ. ಇದು ಈ ಥರ ಇದೆ, ಬೇಕಂದರೆ ಇದನ್ನು ಹಾಕ್ಕೊಬೋದು, ಬೇಕಂದರೆ ಇದೆರಡು ಕಡೆ ಕ್ಲಚಸ್ನ ರಿಮೂವ್ ಮಾಡ್ಕೊಬೋದು. ಇದನ್ನು ನಾನು ಎಲ್ಲಿ ಐ ಥಿಂಕ್ ಜಯನಗರಲ್ಲಿ ಪರ್ಚೇಸ್ ಮಾಡಿದ್ದು ಈ ಬ್ಯಾಗ್ ಕಲೆಕ್ಷನ್ನು. ಇದು ರೀಸೆಂಟಾಗಿ ಫ್ರೆಂಡ್ಸ್ ಜೊತೆ ಕೇರಳ ಟ್ರಿಪ್ಪಿಗೆ ಹೋಗಿದ್ನಲ್ಲ, ಅವಾಗ ಪರ್ಚೇಸ್ ಮಾಡಿದ್ದು. ಇದು ಏನಕ್ಕೆ ನಾನು ಪರ್ಚೇಸ್ ಮಾಡಿದ್ದು ಅಂದರೆ, ಈ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೆಲ್ಲ ಈ ಥರದ್ದು ಹಿಡ್ಕೊಂಡು ಹೋದರೆ ಅಥವಾ ಎಲ್ಲಾದರೂ ಶಾಪಿಂಗ್ ಮಾಡಬೇಕು ಅಂತ ಅನಿಸಿದ್ರೆ ಈ ಬ್ಯಾಗ್ ಇರಲಿ, ಟಿಶ್ಯೂ ಏನಾದರೂ ಇಡೋಕ್ಕೆ ಅಂದ್ಬಿಟ್ಟು ತಿರ್ಗಾ ಈ ಬ್ಯಾಗ್ನು ತೊಗೊಂಡಿದ್ದು. ಇದು ಅಷ್ಟೇ ಕ್ಲಚ್ ಸಿಸ್ಟಮ್ ಥರ. ಇದರಲ್ಲೂ ಒಂದೊಂದು ಕನ್ನಡಕ ಇಟ್ಟಿದ್ದೀನಿ ಗೈಸ್. ಈ ಕನ್ನಡಕದ ರೇಟ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ, ಸೈಕಾಗಿ ಕೊಟ್ಟಿದ್ದೀನಿ. ಈ ಕನ್ನಡಕನೂ ಹಾಕ್ಕೊಂಡು ತೋರಿಸ್ತೀನಿ. ಏನೋ ಗೈಸ್, ಇದು ಬ್ಲ್ಯಾಕ್ ಔಟ್ಫಿಟ್ಟಿಗೆ ಮಸ್ತಾಗಿ ಕಾಣಿಸ್ತಿದೆ. ಇದೊಂದು ಕನ್ನಡಕದ ಕಲೆಕ್ಷನ್ನು. ಇದು ನಂಗೆ ಸಿಕ್ಕಾಬಡೆ ಇಷ್ಟ. ಈ ಸ್ಟೈಲ್ನ ನಾನು ಸುದೀಪ್ ಸರು ಬಿಗ್ ಬಾಸಲ್ಲಿ ಹಾಕೋದನ್ನ ನೋಡಿದೆ, ಸಿಕ್ಕಾಬಡೆ ಇಷ್ಟ ಆಗಿತ್ತು ನನಗೆ. ಈ ಥರದ್ದು ತುಂಬ ಕಡೆ ಹುಡುಕ್ತಾ ಇದೆ. ಜಯನಗರ್ಗೆ ಇದೇ ಬ್ಯಾಗ್ ತೊಗೊಳಕ್ಕೆ ಅಂತ ಹೋದಾಗ ಈ ಕನ್ನಡಕನೂ ನನಗೆ ಪಕ್ಕದ ಅಂಗಡಿಯಲ್ಲೇ ಕಾಣಿಸ್ಬಿಡ್ತು. ಆದರೆ ಇವಾಗ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಕೊಟ್ಟು ತೊಗೊಂಡ್ಬಿಟ್ಟೆ ಅಂದ್ಬಿಟ್ಟು. ನಮ್ಮಪ್ಪ ಇದರಲ್ಲಿ ಕೇಳಿಸ್ಕೊತಾ ಇದ್ದಾರೆ, ಅದಕ್ಕೆ ಹತ್ರಕ್ಕೆ ಬಂದು ಹೇಳ್ತಿದ್ದೀನಿ ಗೈಸ್. ಸ್ವಲ್ಪ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿದೆ ಅನಿಸ್ತು, ಬಟ್ ವರ್ತ್ ಇಟ್. ನೀವೆಲ್ಲ ನಾನು ಟ್ರಿಪ್ಪು ಕೇರಳ ಹೋಗಿರೋ ಪಿಕ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ, ನನ್ನ ಜಂಪ್ ಸೂಟ್ಗಾಗಿರ್ಬೋದು, ಬೂಟ್ಸ್ ಹಾಕಿರೋ ಔಟ್ಫಿಟ್ಸ್ಗಾಗಿರ್ಬೋದು, ಸಿಕ್ಕಾಪಟ್ಟೆ ನಾನು ಇದೇ ಸ್ಪೆಕ್ಟಕಲ್ಸ್ನ ಯೂಸ್ ಮಾಡಿದ್ದೀನಿ. ತುಂಬ ಫೋಟೋಸಿಗೆ ಮಾತ್ರ ಹೇಳಿ ಮಾಡಿಸ್ದಂಗಿದೆ ಇದು ಕಟ್ಟು. ಒಂಥರ ನೀವು ಹತ್ರದಿಂದ ನೋಡು, ಈ ಥರ ಶೇಪ್ ಇದೆ. ನನಗಂತೂ ಸಕ್ಕತ್ ಇಷ್ಟ. ಇದು ಒಂಥರ ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಾಗಿ. ಸೊ ಈ ಕಲೆಕ್ಷನ್ ಯಾಕೋ ಬ್ಯಾಗ್ ಜೊತೆ ಇದ್ದಂಗೆ ಸ್ಪೆಕ್ಟಕಲ್ಸ್ ಕಲೆಕ್ಷನ್ಸು ಆಗ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ದೇವರಾಣೆಗೂ ಬ್ಯಾಗ್ ಒಳಗಡೆ ಎಲ್ಲ ಇಟ್ಟಿದ್ದೀನಿ ಅಂದ್ಬಿಟ್ಟು. ನನಗಿದೆ ಏನೇಂದ್ರ ಒಳಗಡೆ ಏನೇನು ಇಟ್ಟಿರ್ತೀನಿ ಅಂತ ಗೊತ್ತಿಲ್ಲ. ಸಿಪ್ಪಲ್ಲಿ ಏನಿಟ್ಟಿದ್ದೀನಿ ನೋಡೋಣ. ಜಿಪ್ ಒಳಗಡೆ ಏನಿಲ್ಲ. ಸೊ ಇದು ಹೇಳಿದ್ನಲ್ಲ, ಈ ಥರ ಕ್ಲಚ್ ಹಾಕೋವಂಥದ್ದು, ಈ ಥರ ತೊಗೊಂಡಿದ್ದು ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಅದೇ ಟ್ರಿಪ್ಗೆ ಹೋದಾಗ. ನೆಕ್ಸ್ಟು ಲಾಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು, ರೀಸೆಂಟ್ ಕಲೆಕ್ಷನ್, ನನ್ನ ಮೈ ಒಬ್ಸೆಸ್ಡ್ ಕಲೆಕ್ಷನ್ನು. ಇದು ವೈಟ್ ಕಲರಲ್ಲಿ ತೊಗೊಂಡಿರೋಂಥದ್ದು. ಇದಂತೂ ನನಗೆ ನಾನು ಮಾಡಿರೋ ಎಲ್ಲ ಇಷ್ಟು ಬ್ಯಾಗ್ ಕಲೆಕ್ಷನ್ಸಲ್ಲೂ ನನ್ನ ಹಾಟ್ ಫೇವ್ರೆಟ್, ಟಾಪ್ ನಾಚ್ ಕ್ವಾಲಿಟಿ ಕೊಡೋವಂಥದ್ದು ಇದಕ್ಕೆ. ಯಾಕಂದರೆ ಈ ಬ್ಯಾಗಿಗೆ ನಾನು ಸಿಕ್ಕಾಪಟ್ಟೆ ಪೇನೂ ಮಾಡಿದ್ದೀನಿ, ಈ ಬ್ರ್ಯಾಂಡ್ಗಾಗಿರ್ಬೋದು, ಈ ಬ್ಯಾಗ್ಗಾಗಿರ್ಬೋದು. ಬಟ್ ಇದು ರಿಯಲ್ ಅಲ್ಲ, ಬಟ್ ಪೇ ಅಂತೂ ಜಾಸ್ತಿನೇ ಮಾಡಿದ್ದೀನಿ ಎಲ್ಲ ಬ್ಯಾಗ್ಸ್ಗೂ ಕಂಪೇರ್ ಮಾಡಿದ್ರೆ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಇದು ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ಎಲ್ಲಾದರೂ ನಾನು ಇದೂ ಅಷ್ಟೇ ಕೇರಳ ಟ್ರಿಪ್ ಹೋದಾಗಂತಲೇ ಪರ್ಚೇಸ್ ಮಾಡಿದ್ದು. ನನ್ನ ಔಟ್ಫಿಟ್ಸ್ ನಾನು ಹೇಗೆ ಪರ್ಚೇಸ್ ಮಾಡಿದ್ದೆ ಅದಕ್ಕೆಲ್ಲದಕ್ಕೂ ಬ್ಲೆಂಡ್ ಆಗಲಿ, ಸೂಟ್ ಆಗಲಿ ಅಂದ್ಬಿಟ್ಟೆ ಈ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇವಾಗಿರೋ ಎಲ್ಲ ಬ್ಯಾಗ್ಸ್ ಕಲೆಕ್ಷನ್ಸಲ್ಲಿ. ಸೊ ಇದೇನಕ್ಕೆ ಅಂತಂದರೆ, ಇದರಲ್ಲಿ ಒಂದೇ ಜಿಪ್ ಇರೋದು ಆ್ಯಕ್ಚುಲಿ, ಸೆಂಟರ್ ಜಿಪ್ಪು. ಬಟ್ ಸೆಂಟ್ರಲ್ ಇಲ್ಲೊಂದು ನೋಡಿ, ಈ ಥರ ಒಂದು ಜಿಪ್ ಇದೆ. ಇನ್ನು ಆ ಕಡೆ ಈ ಕಡೆ ಈ ಥರ ಪ್ಯಾಸೇಜ್ ಥರ ಇದೆ. ಇದರಲ್ಲಿ ನೋಡಿ ಏನೇನೋ ಇಟ್ಟಿದ್ದೀನಿ ಗೈಸ್. ಬುಕ್ಕು, ಈ ಬುಕ್ಕಂತೂ ಸ್ವಲ್ಪ ಮೆಮೊರೇಬಲ್ ಒನ್ನೇ. ಈ ಬುಕ್ಕು ನನಗೆ ಲಾಸ್ಟ್ ಟೈಮು ನಾವು ಸೀಕ್ರೆಟ್ಸ್ ಅಂತ ಆಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು.
ಅವಾಗ ತೇಜಸ್ ಕೊಟ್ಟಿರೋದು. ಇದು ಟ್ರಿಪ್ಗೆ ಹೋದಾಗ ಲೆಕ್ಕಗಳು ಬರೆಕೊಳಕ್ಕೆ ಅಂತ ಈ ಬ್ಯಾಗಲ್ಲಿ ಇಟ್ಟಿದ್ದೆ. ಸೊ ಈ ಬ್ಯಾಗಲ್ಲೇ ಇದೆ ಅದು, ಇನ್ನೂ ತೆಗ್ದಿಲ್ಲ. ನನ್ನ ಬಗ್ಗೆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ರಿ ಈ ಸಾಂಗ್. ಹೆಂಗಿರಬೇಡ, ಇಂಥವ್ರು ಇರ್ತಾರ ಕಣ್ರಿ ಭೂಮಿ ಮೇಲೆ ಅನ್ಕೊಬೇಕು ನೀವು. ಇದು ನೋಡ್ರಿ, ವಾವ್, 395 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ ಚೇನು. ಏನಕ್ಕೆ? ಜಂಪ್ ಸೂಟಿಗೆ ಹಾಕೋಣ ಟ್ರಿಪ್ಗೆ ಹೋದವಾಗ ಅಂತ. ಬಟ್ ಓಪನ್ನೇ ಮಾಡಿಲ್ಲ, ಹಾಗೆ ಇದೆ. ಚೆನ್ನಾಗಿದೆ ಬಟ್ ಆದರೆ ಓಪನ್ ಮಾಡಿಲ್ಲ. ಇಂಥವರು ನಮ್ಮಂಥವ್ರು ಸಿಗ್ತಾರೆ ಗೈಸ್ ಅಲ್ಲಿ ತಪ್ಪು ತಿಳ್ಕೊಳ್ಳಿ. ಮತ್ತು ಇದಕ್ಕೆ ಇದೊಂದು ಬೆಲ್ಟ್ ಕೊಟ್ಟಿದ್ದಾರೆ ಈ ಥರ. ಲೈಕ್ ನಾವು ಇದನ್ನು ಏನಂತಾರೆ, ಇವಾಗ ಬೇರೆ ಬ್ಯಾಗ್ಸ್ ಥರ ನೀವು ಉದ್ದಕ್ಕೆ ಹಾಕ್ಕೊಬೇಕು. ಈ ಥರ ಶಾರ್ಟಾಗಿ ಕೈಯಲ್ಲಿ ಹಿಂಗೆ ಹಿಡ್ಕೊಳೋದು ಇಷ್ಟ ಇಲ್ಲ ಅಂದರೆ ಉದ್ದಕ್ಕೆ ಏನಾದರೂ ಈ ಥರ ಹಾಕ್ಕೊಬೇಕು ಅಂದಾಗ ಈ ಥರ ಒಂದು ಆಪ್ಷನ್ ಇದೆ ಈ ಥರ ಕ್ಯಾರಿ ಮಾಡೋದಕ್ಕೆ. ಬಟ್ ನಾನು ಹಾಕ್ಕೊಂಡಿಲ್ಲ, ಏನಕ್ಕಂದರೆ ನನಗೆ ಇದು ಶಾರ್ಟಾಗೇ ಇಷ್ಟ ಆಯಿತು. ಏನಕ್ಕಂದರೆ ನಾನು ಟ್ರಿಪ್ಪಲ್ಲಿ ಆಲ್ಮೋಸ್ಟ್ ಅಲ್ಲೂ ಕೇರಳಗೆ ಹೋದವಾಗ ಜಂಪ್ ಸೂಟು ಮತ್ತು ನಾನು ಔಟ್ಫಿಟ್ಸ್ ಎಲ್ಲ ನೋಡಿರ್ತಾರೆ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ಈ ಬ್ಯಾಗ್ ವೈಟು ಬ್ಲ್ಯಾಕ್ ಏನಕ್ಕೆ ನಾನು ಆಲ್ಮೋಸ್ಟ್ ಆಲ್ ಬ್ಯಾಗ್ಸ್ ಕಲೆಕ್ಷನ್ಸಲ್ಲಿ ಇಷ್ಟಪಡ್ತೀನಿ ಅಂದರೆ ಎಲ್ಲ ಔಟ್ಫಿಟ್ಸ್ಗೂ ಇಟ್ ಮೇಕ್ಸ್ ಸೆನ್ಸ್ ಅಂತ. ಅಂದರೆ ಒಂದು ಡಿಸಿಪ್ಲಿನ್ ಕಲರು, ಎಥಿಕ್ ಕಲರು ಆ ಥರ. ಸೊ ಅದನ್ನು ವೈಬ್ ಮಾಡೋಕ್ಕೋಸ್ಕರ ಇದು ತೊಗೊಂಡಿದ್ದು. ಇದಷ್ಟೇ ಬ್ಯಾಗ್ಸ್ ಕಲೆಕ್ಷನ್ಸು, ಇನ್ನೂ ಸಿಕ್ಕಾಪಟ್ಟೆ ಇದೆ. ಎಲ್ಲೆಲ್ಲೋ ಕೆಳಗಡೆ ಮನೇಲಿ ಅಲ್ಲಿ ಇಲ್ಲೆಲ್ಲ ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಒಂದು 7-8 ಬ್ಯಾಗ್ ಮೇಲಿದೆ. ಇಲ್ಲೇ ಒಂದು 7-8 ತೋರಿಸಿದ್ದೀನಿ, ಇನ್ನೂ ಒಂದು 7-8 ಇದೆ. ಟೋಟಲಾಗಿ ಐ ಥಿಂಕ್ 2023ಇಂದ ನಾನು ಸ್ಟಾರ್ಟ್ ಮಾಡಿರೋದು. ಇವಾಗವರೆಗೂ ಒಂದು 10 to 15 ಬ್ಯಾಗ್ಸ್ವರೆಗೂ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇತ್ತೀಚೆಗೆ ಯಾವುದ್ಯಾವ್ದು ಹೊಸದಾಗಿ ಕಲೆಕ್ಟ್ ಮಾಡಿದ್ದೀನಿ, ನನಗೆ ಯಾವ್ದು ಪರ್ಸ್ನಲ್ ಇಷ್ಟ ಅಂತ ಚಿಕ್ಕದಾಗಿ ಕ್ಯೂಟಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ಇದು ನನ್ನ ಬ್ಯಾಗ್ಸ್ ಕಲೆಕ್ಷನ್ಸು. ನಿಮಗೆ ಯಾವ್ದು ಇಷ್ಟ ಆಯಿತು ಪರ್ಸ್ನಲ್ ಆಗಿ ಅಂತ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ತುಂಬ 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 ಥ್ಯಾಂಕ್ಸ್ ಯಾರೆಲ್ಲ ನಿಜವಾಗ್ಲೂ ನಿಮ್ಮ ಟೈಮ್ ಕೊಟ್ಟು ಎಫರ್ಟ್ಸ್ ಹಾಕಿ ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎಂಕರೇಜ್ ಮಾಡ್ತೀರಿ ನನ್ನನ್ನು, ಮೋಟಿವೇಟ್ ಮಾಡಿ. ಏನೇ ಎಲ್ಲಿಗೆ ಹೋದರೂ, ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರು, ಡೆಫಿನೆಟ್ಲಿ ಈ ವರ್ಷ ಅಂತೂ ಅದೇ ರೆಸಲ್ಯೂಷನ್ ಮಾಡ್ಕೊಳೋದನ್ನು ಐ ಥಿಂಕ್ ಐ ಆಮ್ ಫಾಲೋಯಿಂಗ್ ಇನ್ 2026. 2025ಅಲ್ಲಿ ಅದೇ ಹೇಳಿದೆ, ಬಟ್ ಗೊತ್ತಿಲ್ಲ ಅದು ಹೇಗೋ ಹೇಗೋ ಮಿಸ್ ಆಗೋಯಿತು. ಬಟ್ 2026ಅಲ್ಲಿ ಡೆಫಿನೆಟ್ಲಿ ಐ ಆಮ್ ಫಾಲೋಯಿಂಗ್ ದ್ಯಾಟ್. ನೀವು ನೋಡ್ತಾನೆ ಇದ್ದೀರಾ, ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ 2 days 3 daysಗೆ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮ ಭೇಟಿ ಆಗೋವರೆಗೂ, ಅಂಟಿಲ್ ದೆನ್ ಟೇಕ್ ಕೇರ್, keep smiling, stay safe, and also spread happiness to all the people around you. Thank you so much each one of you for watching my video. Next ನಿಮ್ಗೆ ಯಾವ ಥರ ಆದರೂ ವೀಡಿಯೋಸ್ ಬೇಕು, ಯಾವ ಥರ ಆದರೂ ಫನ್ ಎಂಟರ್ಟೈನ್ಮೆಂಟ್ ಈ ವಿಷಯದಲ್ಲಿ ನನಗೆ ವ್ಲಾಗ್ಸ್ ಬೇಕು ನಮ್ರತಾ ಅಂತ ನಿಮಗೆ ಅನ್ಸಿದ್ರೆ, ಪ್ಲೀಸ್ ಪುಟ್ ಯುವರ್ ಒಪಿನಿಯನ್ಸ್ ಆನ್ ಮೈ ಕಮೆಂಟ್ ಸೆಕ್ಷನ್. ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ಸ್ಗೆ ಹೋಗಿ ಓದಿ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅದನ್ನೇ ಮಾಡೋಣ, ಓಕೆನಾ? So yes, thank you so much for watching my vlogs.